ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಇಲ್ಲಿ ಸಾಮೂಹಿಕ ಪ್ರಾರ್ಥನೆ ನಿಲ್ಲೋದಿಲ್ಲ. ಸಹಸ್ರಾರು ವಿದ್ಯಾರ್ಥಿಗಳಿಗೆ ಪ್ರಸಾದ ರೂಪದ ಊಟ ತಪ್ಪೋದಿಲ್ಲ. ಒಂದೇ ಸೂರಿನಡಿ 9,000 ವಿದ್ಯಾರ್ಥಿಗಳಿಗೆ ಊಟ, ವಸತಿ ಹಾಗೂ ಶಿಕ್ಷಣವನ್ನು ನೀಡುವ ವ್ಯವಸ್ಥೆ ಬೇರೆಲ್ಲೂ ಕಂಡು ಕೇಳಿದ್ದಿಲ್ಲ. ಸಾವಿರಾರು ಯಾತ್ರಾರ್ಥಿಗಳು ಸೇರಿ ಪ್ರತಿದಿನ 10,000ಕ್ಕೂ ಅಧಿಕ ಮಂದಿಯ ಹಸಿವು ನೀಗಿಸುವ ಇಲ್ಲಿ ದಶಕಗಳಿಂದ ಉರಿಯುತ್ತಿರುವ ಅಡುಗೆ ಒಲೆ ಆರಿಲ್ಲ, ಅನ್ನ ಬಡಿಸುವ ಕೈಗಳು ದಣಿದಿಲ್ಲ. ಇಲ್ಲಿ ಅಹಂಕಾರವಿಲ್ಲ, ಸ್ವಜಾತಿ ಪ್ರೇಮವಿಲ್ಲ, ಸ್ವಪ್ರತಿಷ್ಠೆಯಿಲ್ಲ. ಇದು ನಾನು ಎಂಬುದಿಲ್ಲದ ಸರ್ವರ ಮಹಾಮನೆ. ಹದಿನಾಲ್ಕು ಪ್ರಾಥಮಿಕ ಶಾಲೆಗಳು, 55 ಪ್ರೌಢಶಾಲೆಗಳು, 20 ಸಂಸ್ಕೃತ ಪಾಠಶಾಲೆಗಳು, ಬಿಸಿನೆಸ್ ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್, ಪಾಲಿಟೆಕ್ನಿಕ್, ಫಾರ್ಮಸಿ ಕಾಲೇಜುಗಳವರೆಗೆ ಈ ಕ್ಷೇತ್ರದ ವತಿಯಿಂದ ನಡೆಯುತ್ತಿರುವ ಒಂದಲ್ಲ ಎರಡಲ್ಲ 123 ವಿದ್ಯಾಸಂಸ್ಥೆಗಳು ನಾಡಿನಾದ್ಯಂತ ಶಿಕ್ಷಣದ ಬೆಳಕನ್ನು ಹರಡುತ್ತಾ ಇವೆ. ರೈತರು ಇಲ್ಲಿನ ನೆರವು ಪಡೆದು ಬದುಕು ಹಸನುಗೊಳಿಸಿಕೊಳ್ಳುತ್ತಿದ್ದಾರೆ. ಮಹಿಳೆಯರು ಆರ್ಥಿಕವಾಗಿ ಸಬಲರಾಗುತ್ತಿದ್ದಾರೆ. ನಮಿಸುವ ಕೈಗಳಿಗಿಂತ ದುಡಿಯುವ ಕೈಗಳು ಶ್ರೇಷ್ಠ ಎಂಬುದು ಇಲ್ಲಿ ಸಾಬೀತಾಗುತ್ತಿದೆ. ಹೀಗೆ ನಿತ್ಯವೂ ಬೃಹತ್ ಪ್ರಮಾಣದಲ್ಲಿ ಅನ್ನದಾನ ಮತ್ತು ಜ್ಞಾನದಾನ ಮಾಡುತ್ತಿರುವ ಈ ಮಠ 80 ವರ್ಷಗಳ ಹಿಂದೆ ಈಗಿನಷ್ಟು ವಿಸ್ತಾರವಾಗಿರಲಿಲ್ಲ. ಸಾವಿರಾರು ಎಕರೆ ಆಸ್ತಿಪಾಸ್ತಿ, ಲಾಗಾಯ್ತಿನಿಂದ ಬಂದ ಸಿರಿವಂತಿಕೆ, ಒಡವೆ, ವೈಢೂರ್ಯ ಇರಲಿಲ್ಲ. ಮಠದ ಪರಂಪರೆಯಲ್ಲಿ ಭಿಕ್ಷೆಯೇ ಆದಾಯದ ಮೂಲ. ಆಧ್ಯಾತ್ಮ ಸಾಧನೆ ಹಾಗೂ ಆಡಂಬರವಿಲ್ಲದ ವಿರಕ್ತತೆ ಈ ಮಠದ ಆಕರ್ಷಣೆ ಮತ್ತು ವಿಶೇಷತೆ. ಈಗ ಕಾಣಸಿಗುವಂತ ಕಟ್ಟಡ ಸಮುಚ್ಚಯ ಆಗ ಇಲ್ಲಿ ಇರಲಿಲ್ಲ. ಸೌಲಭ್ಯಗಳಂತೂ ಇರಲೇ ಇಲ್ಲ. ಜನತೆಯಲ್ಲಿ ಬಡತನ, ಹಸಿವು, ನಿರಕ್ಷರತೆ, ಮೌಢ್ಯ ತುಂಬಿ ತುಳುಕುತ್ತಿದ್ದ ಕಾಲವದು. ದೇಶ ದಾಸ್ಯದಲ್ಲಿತ್ತು. ಕಷ್ಟ ಕಾರ್ಪಣ್ಯಗಳ ನಡುವೆಯೂ ಅರಿವನ್ನು ಹರಿಸುವ ಪರಂಪರೆ ಮುಂದುವರಿಸಿದ ಈ ಮಠ ಇಂದು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ. ಇದೇ ತುಮಕೂರಿಗೆ ಸನಿಹದಲ್ಲೇ ಇರುವ ಶ್ರೀ ಸಿದ್ಧಗಂಗಾ ಮಠ, ಸಿದ್ಧಗಂಗಾ ಕ್ಷೇತ್ರ. ವರ್ಷಗಳ ಹಿಂದೆ ಶ್ರೀ ಗೋಸಲ ಸಿದ್ದೇಶ್ವರರು ಸಿದ್ಧಗಂಗಾ ಮಠವನ್ನು ಸ್ಥಾಪಿಸಿದರು. ಮುಂದೆ ಇವರ ಪರಂಪರೆಯ ಶಂಕರಪ್ರಭು, ಚನ್ನಬಸವೇಶ್ವರರು, ತೋಂಟದ ಸಿದ್ಧಲಿಂಗೇಶ್ವರರು, 18ನೇ ಶತಮಾನದಿಂದ ಈಚೆಗೆ ಶ್ರೀ ನಂಜುಂಡ ಸ್ವಾಮಿಗಳು, ಶ್ರೀ ರುದ್ರಮುನಿಗಳು, ಶ್ರೀ ಸಿದ್ಧಲಿಂಗ ಸ್ವಾಮಿಗಳು, ಶ್ರೀ ಉದ್ದಾನ ಶಿವಯೋಗಿ ಸ್ವಾಮಿಗಳು ಮಠವನ್ನು ಮುನ್ನಡೆಸಿದರು. ಆರಂಭದಿಂದಲೂ ಇಲ್ಲಿನ ವಿರಕ್ತರು ಬಡವ ಬಲ್ಲಿದ ಭೇದ ಭಾವ ತೋರದೆ ಸರ್ವಧರ್ಮ ಸಮಭಾವ ಅಳವಡಿಸಿಕೊಂಡು
ಜನಾನುರಾಗದಿಂದ ಮಠವನ್ನು ಬೆಳೆಸಿದರು. ಬಡ ವಿದ್ಯಾರ್ಥಿಗಳ ಬವಣೆ ನೀಗಲು ಸಿದ್ಧಗಂಗೆಯಲ್ಲಿ ಶಿಕ್ಷಣ ದಾಸೋಹ ವ್ಯವಸ್ಥೆಯನ್ನು ಅನುಷ್ಠಾನಕ್ಕೆ ತರಲಾಯಿತು. ಶ್ರೀ ಕ್ಷೇತ್ರಕ್ಕೆ ಸಿದ್ಧಗಂಗಾ ಎನ್ನುವ ಹೆಸರು ಹೇಗೆ ಬಂತು ಎಂಬುದರ ಕುರಿತು ಒಂದು ಕತೆ ಪ್ರಚಲಿತವಿದೆ. ಮಠವನ್ನು ಸ್ಥಾಪಿಸಿದ ಶ್ರೀ ಗೋಸಲ ಸಿದ್ದೇಶ್ವರರು ಹಲವಾರು ವಿರಕ್ತರೊಂದಿಗೆ ಇಲ್ಲಿನ ಬೆಟ್ಟಕ್ಕೆ ಬಂದು ಗುಹೆಗಳಲ್ಲಿ ತಪಸ್ಸಿಗೆ ಕುಳಿತಿದ್ದರು. ಒಂದು ರಾತ್ರಿ ವೃದ್ಧ ವಿರಕ್ತರೊಬ್ಬರಿಗೆ ವಿಪರೀತ ಬಾಯಾರಿಕೆ ಆಯಿತು. ಕುಡಿಯಲು ನೀರು ಸಿಗಲಿಲ್ಲ. ಆಗ ಶ್ರೀ ಗೋಸಲ ಸಿದ್ದೇಶ್ವರರು ಬಂಡೆಗಲ್ಲನ್ನು ಮೊಣಕಾಲಿನಿಂದ ಕುಟ್ಟಲು ಅಲ್ಲಿ ನೀರು ಉಕ್ಕಿತು. ವಿರಕ್ತರ ದಾಹ ಇಂಗಿತು. ಹೀಗೆ ಸಿದ್ದೇಶ್ವರ ಸಂಕಲ್ಪದಿಂದ ಗಂಗೆ ಅವತರಿಸಿದ ಸ್ಥಳವಾದ್ದರಿಂದ ಸಿದ್ಧಗಂಗಾ ಎಂಬ ಹೆಸರು ಬಂತು. ತೊಂಬತ್ತು ವರ್ಷಗಳ ಹಿಂದೆ ಮಠಾಧ್ಯಕ್ಷರಾಗಿದ್ದ ಶ್ರೀ ಉದ್ಧಾನ ಶಿವಯೋಗಿಗಳು ವಿದ್ಯಾರ್ಥಿಗಳಿಗೆ ಉಚಿತ ಊಟ ವಸತಿ ಶಿಕ್ಷಣ ನೀಡುವ ವ್ಯವಸ್ಥೆ ಆರಂಭ ಮಾಡಿದರು. ಆಧುನಿಕ ಸೌಲಭ್ಯ, ಕಟ್ಟಡಗಳು, ನಿರಂತರ ಆದಾಯದ ಮೂಲ ಆಗ ಇರಲಿಲ್ಲ. ಸೀಮಿತ ವ್ಯವಸ್ಥೆಯಲ್ಲೇ 53 ವಿದ್ಯಾರ್ಥಿಗಳಿಗೆ ಮೊದಲ ವರ್ಷ ಪ್ರವೇಶ ನೀಡಲಾಯಿತು. ವರ್ಷಗಳು ಉರುಳಿದವು. ವಿದ್ಯಾರ್ಥಿಗಳ ಸಂಖ್ಯೆ ಏರತೊಡಗಿತು. ಒಮ್ಮೆ ಮಠದಲ್ಲಿ ಉಳಿಯುವ ಆಸೆಯಿಂದ ಬಂದ 10 ವಿದ್ಯಾರ್ಥಿಗಳಲ್ಲಿ ಒಬ್ಬ ಚುರುಕು ನೋಟದ ಬಾಲಕ ಇದ್ದ. ಆಗಷ್ಟೇ ತುಮಕೂರಿನಲ್ಲಿ ಹೈಸ್ಕೂಲ್ ಪ್ರವೇಶ ಪಡೆದಿದ್ದ. ಆ ಪ್ರದೇಶ ಆಗ ಪ್ಲೇಗ್ ರೋಗದಿಂದ ತತ್ತರಿಸಿತ್ತು. ಬಾಲಕ ಬಾಡಿಗೆ ಕೊಠಡಿಯಲ್ಲಿ ಉಳಿದು ಅಡುಗೆ ಮಾಡಿಕೊಂಡು ಶಾಲೆಗೆ ಹೋಗುವುದು ಕಷ್ಟವೆಂದು ಬಗೆದ. ಸಿದ್ಧಗಂಗೆಯಲ್ಲಿ ಉದ್ಧಾನಯತಿಗಳು ಆರಂಭಿಸಿದ ದಾಸೋಹದ ಅರಿವಿತ್ತು. ಮಠದಲ್ಲಿ ಉಳಿದು ಶಿಕ್ಷಣ ಮುಂದುವರೆಸುವ ಉದ್ದೇಶದಿಂದ ಪ್ರವೇಶ ಕೋರಿದ. ಆತನಿಗೆ ಒಮ್ಮೆಗೆ ಪ್ರವೇಶ ದೊರೆಯಲಿಲ್ಲ. ಆ ಬಾಲಕನ ಹೆಸರು ಶಿವಣ್ಣ. ನಾಲ್ಕು ತಿಂಗಳು ಎಡತಾಕಿದ ನಂತರ ಬಾಲಕ ಶಿವಣ್ಣನಿಗೆ ಪ್ರವೇಶ ದೊರೆಯಿತು. ಅವನ ಸಂತಸಕ್ಕೆ ಪಾರವೇ ಇರಲಿಲ್ಲ. ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಅಲ್ಲೇ ಸಂಪನ್ನಗೊಳಿಸಿದ. ಈ ಸಂದರ್ಭದಲ್ಲೇ ಮಠದೊಂದಿಗೆ ಅವನ ಸಂಪರ್ಕ ನಿಕಟವಾಯಿತು. ಮಠದ ಉತ್ತರಾಧಿಕಾರಿಯಾಗಿ ನಿಯುಕ್ತರಾಗಿದ್ದ ಶ್ರೀ ಮರುಳಾರಾಧ್ಯರ ಅಕ್ಕರೆಯ ಹುಡುಗನಾದ. ಹೈಸ್ಕೂಲು ಶಿಕ್ಷಣ ಮುಗಿಯುವ ಹೊತ್ತಿಗೆ ನೋಡಿದರೆ ತಿರುಗಿ ನೋಡುವಂತ ಗಂಭೀರ ಯುವಕನಾಗಿ ಬೆಳೆದು ನಿಂತಿದ್ದ ಶಿವಣ್ಣ. ಆ ಶಿವಣ್ಣ ಬೇರೆ ಯಾರೂ ಅಲ್ಲ, ಇಂದು ಶಿಕ್ಷಣ ಕಾಯಕ ದಾಸೋಹಗಳಲ್ಲಿ ಸಿದ್ಧಗಂಗೆಯ ಖ್ಯಾತಿಯನ್ನು ಶಿಖರಕ್ಕೇರಿಸಿರುವ ಶ್ರೀ ಶಿವಕುಮಾರ ಸ್ವಾಮೀಜಿಗಳು. ಶಿವಣ್ಣ ಸನ್ಯಾಸ ಸ್ವೀಕರಿಸಿ ಶ್ರೀ ಶಿವಕುಮಾರ ಸ್ವಾಮೀಜಿಯಾಗಿ ಸಿದ್ಧಗಂಗಾ ಮಠದ ಚುಕ್ಕಾಣಿ ಹಿಡಿದಿದ್ದು ಒಂದು ವಿಲಕ್ಷಣ ಸನ್ನಿವೇಶದಲ್ಲಿ. ಒಂದು ಒಳ್ಳೆಯ ಹುದ್ದೆಯ ಕನಸಿಟ್ಟುಕೊಂಡು ವಿದ್ಯಾಭ್ಯಾಸ ಮುಂದುವರಿಸಲು ತುಮಕೂರಿನಿಂದ ಬೆಂಗಳೂರಿಗೆ ತೆರಳಿದ್ದರು ಶಿವಣ್ಣ. 3-4 ವರ್ಷಗಳು ಕಳೆದಿದ್ದವು. ಒಂದು ದಿನ ಮಠದ ಉತ್ತರಾಧಿಕಾರಿ ಶ್ರೀ ಮರುಳಾರಾಧ್ಯರು ಹಠಾತ್ ಲಿಂಗೈಕ್ಯರಾದರು. ಇದು ನಡೆದಿದ್ದು 1930ನೇ ಇಸ್ವಿ ಜನವರಿ 16ರಂದು. ಬೆಂಗಳೂರಿನಲ್ಲಿ ಓದಿನಲ್ಲಿ ತಲ್ಲೀನನಾಗಿದ್ದ ಶಿವಣ್ಣನವರಿಗೆ
ಸುದ್ದಿ ತಲುಪಿತು. ಆಘಾತವಾಯಿತು. ಶ್ರೀ ಮರುಳಾರಾಧ್ಯರು ಶಿವಣ್ಣನವರಿಗೆ ಒಂದು ತರಹದಲ್ಲಿ ಗುರು, ಮಾರ್ಗದರ್ಶಕ, ಇನ್ನೊಂದು ನಿಟ್ಟಿನಲ್ಲಿ ಆತ್ಮೀಯ ಸ್ನೇಹಿತ. ತುಮಕೂರಿನಲ್ಲಿ ಹೈಸ್ಕೂಲು ಮುಗಿದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿ ಓದುತ್ತಿದ್ದಾಗಲೂ ಮರುಳಾರಾಧ್ಯರೊಂದಿಗೆ ಸ್ನೇಹ ಸಂಪರ್ಕ ಮುಂದುವರೆದಿತ್ತು. ಅವರು ಲಿಂಗೈಕ್ಯರಾದ ಸುದ್ದಿ ತಿಳಿದಾಕ್ಷಣ ಶಿವಣ್ಣ ಬೆಂಗಳೂರಿನಿಂದ ತುಮಕೂರಿಗೆ ಬಂದಿಳಿದರು. ಅಗಲಿಕೆಯ ನೋವಿನ ನಡುವೆ ಅಂತ್ಯ ಸಂಸ್ಕಾರದ ತಯಾರಿ ಮಾಡತೊಡಗಿದರು. ಭಕ್ತರು ಸಹ ದುಃಖಪೂರಿತರಾಗಿದ್ದರು. ಅನಿರೀಕ್ಷಿತ ಘಟನೆಯಿಂದ ಗೊಂದಲಗೊಂಡಿದ್ದರು. ಮುಂದಿನ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆ ಅವರಲ್ಲಿ ಏಳಲಾರಂಭಿಸಿತು. ಇತ್ತ ತಮ್ಮ ನಂತರ ಮಠವನ್ನು ಮುನ್ನಡೆಸುವವರು ಯಾರು ಎನ್ನುವ ಚಿಂತೆಯಲ್ಲಿ ಶ್ರೀ ಉದ್ದಾನ ಶಿವಯೋಗಿಗಳೂ ಮುಳುಗಿದ್ದರು. ಬೆಟ್ಟವೇರಿ ಅಮ್ಮನವರ ಗವಿಯಲ್ಲಿ ಭಾವ ಸಮಾಧಿಯಲ್ಲಿ ಕುಳಿತುಬಿಟ್ಟರು. ಭಕ್ತವೃಂದದಲ್ಲೂ ನೋವಿನ ನಡುವೆ ಕುತೂಹಲ ಭರಿತ ನಿರೀಕ್ಷೆ. ತುಮಕೂರು ಜಿಲ್ಲೆ ವಿದ್ಯಾಧಿಕಾರಿಯಾಗಿದ್ದ ದಾವೂದ ಸಾಹೇಬರು ಆಗಮಿಸಿ ಉತ್ತರಾಧಿಕಾರಿ ನೇಮಕದ ಬಗ್ಗೆ ಜನಾಭಿಪ್ರಾಯ ಸಂಗ್ರಹದಲ್ಲಿ ತೊಡಗಿದ್ದರು. ಆಗ ಏಕಪ್ರಕಾರ ಜನರ ಬಾಯಿಂದ ಆ ಮಠದಲ್ಲಿ ಓದಿದ್ದ ಶಿವಣ್ಣನವರ ಹೆಸರು ಬಂತು. ಸ್ವತಃ ಶಿವಣ್ಣನವರ ಕಿವಿಗೂ ವಿಷಯ ಬಿತ್ತು. ಶ್ರೀ ಮರುಳಾರಾಧ್ಯರ ಭೌತಿಕ ಕಾಯದ ಸಮಾಧಿ ಕ್ರಿಯೆ ಮುಗಿಯಿತು. ಶಿವಣ್ಣ ಭಾರವಾದ ಮನಸ್ಸಿನಿಂದ ಸ್ವತಃ ಈ ಕೆಲಸ ಕಾರ್ಯಗಳನ್ನು ಜನಸ್ತೋಮದ ಕಂಬನಿಯ ನಡುವೆ ಶ್ರದ್ಧೆಯಿಂದ ನೆರವೇರಿಸಿದರು. ಆಗ ಶ್ರೀ ಉದ್ದಾನ ಶಿವಯೋಗಿಗಳು ಒಮ್ಮಿಂದೊಮ್ಮೆಗೆ ಬೆಟ್ಟವಿಳಿದು ಅಲ್ಲಿಗೆ ಬಂದರು. ಅವರ ಆಗಮನದಿಂದ ಅಚ್ಚರಿಗೊಂಡ ಭಕ್ತವೃಂದ ಕುತೂಹಲದಿಂದ ಅವರ ಸುತ್ತ ನೆರೆಯಿತು. ಶಿವಣ್ಣ ಕೂಡ ಭಯಭಕ್ತಿಯಿಂದ ನಿಂತಿದ್ದರು. ಇದ್ದಕ್ಕಿದ್ದಂತೆ ಉದ್ದಾನ ಸ್ವಾಮಿಗಳು ಶಿವಣ್ಣನವರನ್ನು ಬಳಿಗೆ ಕರೆದರು. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ಏನೋ ನಿರ್ಧರಿಸಿದವರಂತೆ, ಈ ಮಠದ ಉತ್ತರಾಧಿಕಾರಿ ನೀನೇ, ಒಪ್ಪಿಕೋ, ಸನ್ಯಾಸ ಸ್ವೀಕರಿಸು ಎಂದು ಬಿಟ್ಟರು. ಇದನ್ನು ಕೇಳಿ ಶಿವಣ್ಣ ಅರೆ ಕ್ಷಣವೂ ವಿಚಲಿತರಾಗಲಿಲ್ಲ. ಹಿಂದೆ ಮುಂದೆ ಯೋಚಿಸದೆ ಒಪ್ಪಿಕೊಂಡರು. ಉದ್ದಾನ ಯತಿಗಳಿಗೆ ಅಡ್ಡಬಿದ್ದರು. ಅವರ ಮಾತನ್ನು ಶಿರಸಾವಹಿಸಿ ಭೋಗಭಾಗ್ಯಗಳನ್ನು ತ್ಯಜಿಸಿ ಲೋಕಹಿತಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ತಯಾರಾಗಿ ನಿಂತರು. ಸಾಮಾನ್ಯವಾಗಿ ಮಠವೊಂದಕ್ಕೆ ಉತ್ತರಾಧಿಕಾರಿ ನೇಮಿಸುವಾಗ ಅವರ ಜಾತಕ ಪರಿಶೀಲಿಸಲಾಗುತ್ತದೆ. ನಂತರ ಅವರ ತಂದೆ ತಾಯಿಯರ ಒಪ್ಪಿಗೆ ಪಡೆದ ಮೇಲೆಯೇ ಸನ್ಯಾಸ ದೀಕ್ಷೆ ಕೊಡುತ್ತಾರೆ. ಆದರೆ ಸಿದ್ಧಗಂಗೆಯಲ್ಲಿ ಆ ಸಂದರ್ಭದಲ್ಲಿ ನಡೆದ ಘಟನೆಗಳು ಯಾವುದೂ ಯೋಜಿಸಿ ಮಾಡಿದಂತೆ ಇರಲಿಲ್ಲ. ತಂತಾನೇ ಏನಾಗಬೇಕು ಅದು ಆಗಿ ಹೋಗುತ್ತಾ ಇದ್ದಂತಿತ್ತು. ವೀರಾಪುರದ ಶಿವಣ್ಣನವರ ಮನೆಯಲ್ಲಿ ಕೋಲಾಹಲ. ಮಗ ಪದವಿ ಮುಗಿಸಿ ಉನ್ನತ ಹುದ್ದೆ ಪಡೆಯುತ್ತಾನೆ. ಕುಟುಂಬದ ಗೌರವ ಘನತೆ ಎತ್ತಿ ಹಿಡಿಯುತ್ತಾನೆ. ಶೀಘ್ರವೇ ಅವನಿಗೊಂದು ಲಗ್ನ ಮಾಡಿಸಬೇಕು. ತಂದೆ ಹೊನ್ನಪ್ಪ ಹೀಗೆಲ್ಲ ಕನಸು ಕಂಡಿದ್ದರು. ಏಕಾಏಕಿ ಎಲ್ಲವೂ ಭಗ್ನವಾದಾಗ ಪಿತೃಹೃದಯ ನೊಂದಿತ್ತು. ಶಿವಣ್ಣನವರ ಮನಸ್ಸು ತಿರುಗಿಸಲು ಅಪ್ಪ ಹರಸಾಹಸ ಮಾಡಿದರು. ಆದರೆ ಶಿವಣ್ಣನವರದು ಅಚಲ ನಿರ್ಧಾರ. ಪೂರ್ವಾಶ್ರಮಕ್ಕೆ ಮರಳುವಂತೆ ಇನ್ನಿಲ್ಲದಂತೆ ಅಂಗಲಾಚಿದ, ಆಸೆ ಆಮಿಷ ಒಡ್ಡಿದ ತಂದೆಯ ಆಗ್ರಹಕ್ಕೆ ಅವರು ಮಣಿಯಲಿಲ್ಲ. ಇತ್ತ ಉದ್ದಾನ ಸ್ವಾಮೀಜಿಗಳಿಗೂ ಹೊನ್ನಪ್ಪನವರ ಆಗ್ರಹ ಗೊತ್ತಾಯಿತು. ಅವರನ್ನು ಸಮಾಧಾನಪಡಿಸಲು ತಾವೇ ಸ್ವತಃ ವೀರಾಪುರಕ್ಕೆ ಹೋದರು. ಆದರೆ ಹೊನ್ನಪ್ಪನವರು ವಿರಕ್ತರನ್ನು ಆದರಿಸದೆ ಮನೆಯಲ್ಲಿ ಇಲ್ಲ ಎಂದು ಹೇಳಿಸಿ ಸ್ವಾಮೀಜಿ ಬರಿಗೈಲಿ ವಾಪಸ್ ಬರುವ ಹಾಗಾಯಿತು. ತಮ್ಮ ಗುರುಗಳಿಗಾದ ಅಪಮಾನದಿಂದ ನೊಂದ ಶ್ರೀ ಶಿವಕುಮಾರರು ಆಮೇಲೆ 25 ವರ್ಷಗಳ ಪರ್ಯಂತ ತಾವು ಬೆಳೆದು ಓಡಿ ಆಡಿ ನಲಿದ ನೆಚ್ಚಿನ ಹುಟ್ಟೂರು ವೀರಾಪುರಕ್ಕೆ ಕಾಲಿಡಲೇ ಇಲ್ಲ. ಪದವಿ ಮುಗಿಸಲು ಬೆಂಗಳೂರಿಗೆ ಮರಳಿದ ಶ್ರೀ ಶಿವಕುಮಾರರಿಗೆ ಪೂರ್ವಾಶ್ರಮ ಸಂಬಂಧಿಗಳ ಕಾಟ ತಪ್ಪಲಿಲ್ಲ. ವಿದ್ಯುಕ್ತವಾಗಿ ಉತ್ತರಾಧಿಕಾರಿ ಅಂತ ಮಾಡಿಬಿಟ್ಟರೆ ಕಷ್ಟ ತಪ್ಪುತ್ತದೆ ಎಂದು ಯೋಚಿಸಿ ಶ್ರೀ ಉದ್ದಾನ ಸ್ವಾಮಿಗಳಿಗೆ ಅದನ್ನು ಅರುಹಿದರು. ಇದಕ್ಕೆ ಒಪ್ಪಿದ ಉದ್ದಾನ ಶಿವಯೋಗಿಗಳು 1930ನೇ ಇಸ್ವಿ ಮಾರ್ಚ್ 3ರಂದು ನಿರಂಜನ ಜಂಗಮಾಧಿಕಾರ ಕೊಟ್ಟು ಆಶೀರ್ವದಿಸಿದರು. ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಜನಸ್ತೋಮ ಜಯಕಾರ ಹಾಕಿತು. ಅಂದು ಸಿದ್ಧಗಂಗಾ ಮಠದ ಹೊಸ್ತಿಲಲ್ಲಿ ನಿಂತು ಆಶ್ರಯ ಬೇಡಿದ್ದ ಶಿವಣ್ಣ
ಇಂದು ಶ್ರೀ ಶಿವಕುಮಾರ ಸ್ವಾಮೀಜಿಯಾಗಿ ಅದೇ ಮಠದ ಉತ್ತರಾಧಿಕಾರಿ ಆಗಿದ್ದಲ್ಲದೆ ಭಕ್ತರ ಪಾಲಿಗೆ ನಡೆದಾಡುವ ದೇವರಾಗುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದರು. ಹದಿನಾಲ್ಕನೆಯ ಶತಮಾನದ ಆದಿಯಲ್ಲಿ ಶ್ರೀ ಗೋಸಲ ಸಿದ್ದೇಶ್ವರರಿಂದ ಸ್ಥಾಪನೆಯಾದ ಸಿದ್ಧಗಂಗಾ ಮಠದ ಜಂಗಮ ಪರಂಪರೆಗೆ ಹೊಸದೊಂದು ಕೊಂಡಿ ಸೇರ್ಪಡೆಯಾಯಿತು. ಶ್ರೀ ಶಿವಕುಮಾರ ಸ್ವಾಮೀಜಿ ಉತ್ತರಾಧಿಕಾರ ದೀಕ್ಷೆ ಪಡೆದಾಗ BA ಆನರ್ಸ್ ಕೊನೆಯ ವರ್ಷದಲ್ಲಿ ಓದುತ್ತಿದ್ದರಷ್ಟೇ. ಕೆಲವೇ ದಿನಗಳಲ್ಲಿ ಪರೀಕ್ಷೆಯ ದಿನಾಂಕ ಬಂತು. ಉದ್ಧಾನಯತಿಗಳ ಅನುಮತಿಯೊಂದಿಗೆ ಬೆಂಗಳೂರಿಗೆ ಹೋಗಿ ಪದವಿ ಪರೀಕ್ಷೆಗೆ ಅವರು ಹಾಜರಾದರು. ಆ ಕಾಲಕ್ಕೆ ಸನ್ಯಾಸಿಯೊಬ್ಬರು ಈ ರೀತಿ ಗಣಿತ ಭೌತಶಾಸ್ತ್ರ ಪರೀಕ್ಷೆ ಬರೆದಿದ್ದು ವಿಶೇಷವೇ ಆಗಿತ್ತು. ಇದು ಪತ್ರಿಕೆಗಳ ಮುಖಪುಟ ಸುದ್ದಿಯೂ ಆಯಿತು. ಫಲಿತಾಂಶ ಬಂದಾಗ ಸ್ವಾಮೀಜಿ ಎಂದಿನಂತೆ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದರು. ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಗೆ ದೇವರು ಧರ್ಮದ ಬಗ್ಗೆ ಮೊದಲಿನಿಂದಲೂ ಒಲವಿತ್ತು. ಕಾಲೇಜಿಗೆ ಹೋಗುತ್ತಿದ್ದಾಗಲೂ ನಸುಕಿನಲ್ಲೇ ಎದ್ದು ತಣ್ಣೀರು ಸ್ನಾನ ಮಾಡಿ ಹೂಪತ್ರೆ ಸಂಗ್ರಹಿಸಿ ಶಿವಪೂಜೆ ಮಾಡದೆ ದಿನಚರಿ ಶುರುವಾಗುತ್ತಿರಲಿಲ್ಲ. ಒಂದು ದಿನವೂ ಹೋಟೆಲ್ಗಳಿಗೆ ಹೊಕ್ಕಿದ್ದಿಲ್ಲ. ಚಹಾ ಕಾಫಿ ಕುಡಿದಿದ್ದಿಲ್ಲ. ಸಮಾರಂಭಗಳಲ್ಲೂ ತಿಂಡಿ ಪದಾರ್ಥ ಮುಟ್ಟದೆ ಕೇವಲ ಹಣ್ಣು ಹಂಪಲು ಸ್ವೀಕರಿಸುತ್ತಿದ್ದರು. ಇದನ್ನು ನೋಡಿ ಸಹಪಾಠಿಗಳು, ನೀವು ಯಾವುದಾದರೊಂದು ಮಠದ ಸ್ವಾಮಿಗಳಾಗುವುದು ಉತ್ತಮ ಎಂದು ಹಾಸ್ಯ ಮಾಡುತ್ತಿದ್ದುದೂ ಉಂಟು. ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಯಾದ ಹೊಸತರಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಗೆ ಜವಾಬ್ದಾರಿ ನಿಭಾಯಿಸುವುದು ಸುಲಭವೇನಾಗಿರಲಿಲ್ಲ. ಶ್ರೀ ಉದ್ಧಾನರು ಆರಂಭದಲ್ಲೇ ದಾಸೋಹದ, ಶಿಕ್ಷಣ ಸಂಸ್ಥೆಗಳ ಮತ್ತು ವಿದ್ಯಾರ್ಥಿ ನಿಲಯದ ಎಲ್ಲ ಜವಾಬ್ದಾರಿಗಳನ್ನು ಸ್ವಾಮೀಜಿಯವರಿಗೆ ವಹಿಸಿದ್ದರು. ಮಠಕ್ಕೆ ನಿಶ್ಚಿತ ಆದಾಯ ಇರಲಿಲ್ಲ. ಜಮೀನು ಉತ್ಪನ್ನ ಕಡಿಮೆ ಇತ್ತು. ದಾನಿಗಳ ನೆರವಿನಿಂದಲೇ ಎಲ್ಲವೂ ನಡೆಯಬೇಕಿತ್ತು. ಕ್ರಮೇಣ ಮಠದ ಪ್ರಸಿದ್ಧಿ 4 ದೆಸೆಗಳಲ್ಲೂ ಹರಡತೊಡಗಿತು. ಬಂದು ಹೋಗುವ ಭಕ್ತರ ಸಂಖ್ಯೆ ಏರುಮುಖವಾಗತೊಡಗಿತು. ಬಂದವರು ಪ್ರಸಾದ ರೂಪದ ಊಟ ಮಾಡದೆ ಹೋಗುತ್ತಿರಲಿಲ್ಲ. ಹೀಗಾಗಿ ದಾಸೋಹದ ಖರ್ಚು ಮಿತಿಮೀರಿ ಹೆಚ್ಚತೊಡಗಿತು. ದಾಸೋಹ ಮತ್ತಿತರ ಕಾರ್ಯಗಳಿಗೆ ಹೆಚ್ಚು ಹಣ ಕೇಳಿದರೆ ಉದ್ಧಾನ ಯತಿಗಳು ದುಡಿದು ಸಂಪಾದಿಸಿ ಖರ್ಚು ಮಾಡಿಕೊಳ್ಳಲು ಹೇಳಿಬಿಡುತ್ತಿದ್ದರು. ಎಷ್ಟೇ ಕಷ್ಟವಾದರೂ ಅಬಾಧಿತವಾಗಿ ದಾಸೋಹ ಮುಂದುವರಿಯಬೇಕು ಎಂಬ ಇಚ್ಛೆ ಶ್ರೀ ಶಿವಕುಮಾರ ಸ್ವಾಮೀಜಿಯವರದಾಗಿತ್ತು. ಸಿದ್ಧಗಂಗೆಯಲ್ಲಿ ತಮ್ಮ ಗುರುಗಳು ಆರಂಭಿಸಿದ ದಾಸೋಹ ನಿರಂತರವಾಗಿರಬೇಕು ಎಂಬ ಬದ್ಧತೆ ಒಂದು ಕಾರಣ. ಇನ್ನೊಂದು, ಶರಣ ಪರಂಪರೆಯಲ್ಲಿ ದಾಸೋಹಕ್ಕೆ ಉನ್ನತ ಸ್ಥಾನವಿದೆ. ಹಸಿದವಗೆ ಅನ್ನ ನೀಡುವಾತ ದಾನಿಯಲ್ಲ, ದಾಸನಾಗಿ ಉಣಬಡಿಸುತ್ತಾನೆ. ಬಡವರಲ್ಲಿ ದೇವರನ್ನು ಕಾಣುವ ಪರಿಪಾಠವಿದು. ಬಸವಣ್ಣನವರು ಹಾಕಿಕೊಟ್ಟ ಈ ಮೇಲ್ಪಂಕ್ತಿ ಸ್ವಾಮೀಜಿಯವರಿಗೆ ಅಚ್ಚುಮೆಚ್ಚು. ಒಂದು ದಿನ ವಿಚಿತ್ರ ಘಟನೆ ನಡೆಯಿತು. ಚೇಳೂರಿನಲ್ಲಿ ಬಡ್ಡಿ ವ್ಯವಹಾರ ಮಾಡುತ್ತಿದ್ದ ಜಿಪುಡ ಎಂದೇ ಹೆಸರಾಗಿದ್ದ ಚಿಕ್ಕಣ್ಣ ಎಂಬುವರು 700 ರೂಪಾಯಿಗಳ ನೋಟಿನ ಕಂತೆಯನ್ನು ತಂದು ಉದ್ಧಾನ ಯತಿಗಳ ಮುಂದಿರಿಸಿದರು. ಅದು ಗೆದ್ದಲು ತಿಂದು ಮುಕ್ಕಾಗಿತ್ತು. ಹೊಸ ಸ್ವಾಮಿಗಳು ಇದನ್ನು ಬದಲಾಯಿಸಿಕೊಡುತ್ತಾರಂತೆ ಎಂಬ ವಿಷಯ ತಿಳಿದು ಬಂದಿದ್ದರು. ಉದ್ಧಾನರು ಶಿವಕುಮಾರ ಸ್ವಾಮೀಜಿಯವರನ್ನು ಕರೆದು ಹಳೆಯ ನೋಟುಗಳನ್ನು ಬ್ಯಾಂಕಿಗೆ ಹೋಗಿ ಬದಲಾಯಿಸಿಕೊಂಡು ತಂದಿಡುವಂತೆ ಹೇಳಿದರು. ಶಿವಕುಮಾರರು ಹಾಗೆಯೇ ಮಾಡಿದರು. ಒಂದು ದಿನ ಚಿಕ್ಕಣ್ಣ ಮತ್ತೆ ಮಠಕ್ಕೆ ಬಂದು ಉದ್ಧಾನ ಯತಿಗಳನ್ನು ಕಂಡರು. ಶ್ರೀ ಶಿವಕುಮಾರರು ತಂದಿಟ್ಟ ಹೊಸ ನೋಟಿನ ಕಂತೆಯನ್ನು ಚಿಕ್ಕಣ್ಣನಿಗೆ ಕೊಡಲು ಮುಂದಾದರು ಯತಿಗಳು. ಆದರೆ ಚಿಕ್ಕಣ್ಣ ಅದನ್ನು ಮುಟ್ಟಲಿಲ್ಲ. ಮಠದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳಿ ಎಂದು ನಮಸ್ಕರಿಸಿ ಬಿರಬಿರನೆ ನಡೆದರು. ಆ ಹಣ ಶ್ರೀ ಶಿವಕುಮಾರರು ಉತ್ತರಾಧಿಕಾರಿಯಾದ ಮೇಲೆ ಒಟ್ಟಿಗೆ ಕಂಡ ದೊಡ್ಡ ಮೊತ್ತ. ಅಂದಿನ ಕಾಲಕ್ಕೆ ಅತಿದೊಡ್ಡ ಮೊತ್ತವಾಗಿತ್ತು. ಮುಂದೊಮ್ಮೆ ಶ್ರೀ ಉದ್ಧಾನರು ಲಿಂಗೈಕ್ಯರಾದ ನಂತರ ಒಂದು ದಿನ ಚಿಕ್ಕಣ್ಣ ಮತ್ತೆ ಬಂದರು. ಬರುವಾಗ ಹಾಗೇ ಬರಲಿಲ್ಲ. ಒಂದು ಕೊಲ್ಲಾರಿ ಬಂಡಿ ಹೂಡಿಕೊಂಡು ಬಂದಿದ್ದರು. ಅದರ ಮೇಲೊಂದು ಭತ್ತದ ಚೀಲವಿತ್ತು. ತಂದು ಸ್ವಾಮೀಜಿಯ ಮುಂದೆ ಸುರಿದರು. 4,000 ರೂಪಾಯಿಗಳ ಬೃಹತ್ ಮೊತ್ತ ಅದರಲ್ಲಿತ್ತು. ಈ ಹಣವೇ ಸಿದ್ಧಗಂಗೆಯ ಇಂದಿನ ವಿಸ್ತಾರಕ್ಕೆ ಮೂಲ ಬಂಡವಾಳವಾಯಿತು.
ಕೃಪಣತನ ಬಿಟ್ಟು ದಾನಿಯಾಗಿ ಪರಿವರ್ತನೆ ಹೊಂದಿದ್ದ ಚಿಕ್ಕಣ್ಣ ಕಾಲ ಸರಿದಂತೆ ಮಠದಲ್ಲೇ ಬಂದು ಉಳಿದರು. ತಮ್ಮ ಆದಾಯವನ್ನೆಲ್ಲ ಮಠಕ್ಕೆ ನೀಡಿದರು. ಕೂತು ತಿನ್ನದೆ ದಿನವಿಡೀ ಮಠದ ಹೊಲಗದ್ದೆಗಳಲ್ಲಿ ದುಡಿದರು. ದನ ಮೇಯಿಸಿದರು. ಮಠದ ಸೇವೆಯಲ್ಲೇ ದೇಹ ಸವೆಸಿದರು. ಕೊಡಗುರಿಕೆ ಎಂಬ ಹಳ್ಳಿಯ ವೃದ್ಧೆಯೊಬ್ಬರು 2500 ರೂಪಾಯಿಗಳನ್ನು ಮಠಕ್ಕೆ ಅರ್ಪಿಸಿದರು. ಅಲ್ಲೇ ಉಳಿದು ತುಸು ಕಾಲಾನಂತರ ಅಲ್ಲೇ ತೀರಿಕೊಂಡರು. ಹೀಗೆ ಎಲ್ಲೆಲ್ಲಿಂದಲೋ ನೆರವು ಅದು ಹೇಗೋ ಹರಿದು ಬರತೊಡಗಿತು. ಶ್ರೀ ಉದ್ಧಾನ ಶಿವಯೋಗಿಗಳು ಲಿಂಗೈಕ್ಯರಾದ ಸಂದರ್ಭ ಶ್ರೀ ಶಿವಕುಮಾರರ ಜೀವನದ ಅತ್ಯಂತ ಭಾವಪೂರ್ಣ ಪ್ರಸಂಗಗಳಲ್ಲೊಂದು. ಶಿವಕುಮಾರ ಸ್ವಾಮೀಜಿ ಉತ್ತರಾಧಿಕಾರಿಯಾದ ನಂತರ ಉದ್ಧಾನರು ಇದ್ದಿದ್ದು 11 ವರ್ಷ ಮಾತ್ರ. ಅಷ್ಟು ವರ್ಷ ಶಿಷ್ಯನನ್ನು ವಿವಿಧ ಅಗ್ನಿ ಪರೀಕ್ಷೆಗಳಿಗೆ ಗುರಿಪಡಿಸಿದ್ದರು. ಶ್ರೀ ಉದ್ಧಾನ ಶಿವಯೋಗಿಗಳು ಮರಣಶಯ್ಯೆಯಲ್ಲಿದ್ದರು. ಅಂದು 1941 ಇಸವಿ ಜನವರಿ 11ನೇ ತಾರೀಕು. ಶಿಷ್ಯನನ್ನು ಹತ್ತಿರ ಕರೆದು ಕೈ ಹಿಡಿದು ಕಣ್ಣೀರುಗರೆಯತೊಡಗಿದರು. ಕೊನೆಗೆ ಶಿಷ್ಯನ ತಲೆಯ ಮೇಲೆ ಹಸ್ತ ಇಟ್ಟು ಆಶೀರ್ವದಿಸಿ ಕಣ್ಮುಚ್ಚಿದರು. ಸಿದ್ಧಗಂಗಾ ಮಠದ ಸಂಪೂರ್ಣ ಜವಾಬ್ದಾರಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಹೆಗಲೇರಿತು. ತಕ್ಷಣವೇ ಎದುರಾದ ಸಂದಿಗ್ಧ ಲಿಂಗೈಕ್ಯರ ಶಿವಗಣಾರಾಧನೆ ಮಾಡುವುದಕ್ಕೆ ದುಡ್ಡಿನ ಕೊರತೆ. ಮಠದ ಬ್ಯಾಂಕ್ ಖಾತೆ, ಕಾಗದ ಪತ್ರಗಳು ಶಿವಕುಮಾರ ಸ್ವಾಮೀಜಿಯವರ ಹೆಸರಿಗೆ ಆಗಿರಲಿಲ್ಲ. ಅದು ಹೇಗೋ ಭಕ್ತರ ನೆರವಿನಿಂದ ಗುರುವಿನ ಶಿವಗಣಾರಾಧನೆ ನೆರವೇರಿಸಿದರು. ಸಿದ್ಧಗಂಗಾ ಮಠ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರತೊಡಗಿತು. ಆರಂಭದಲ್ಲಿ ಸಿದ್ಧಗಂಗೆಯ ಬೆಟ್ಟದ ತಪ್ಪಲಿನಲ್ಲಿ ಈಗಿನಂತೆ ಕಟ್ಟಡಗಳಿರಲಿಲ್ಲ. ರಾಜಾಶ್ರಯ ಮೊದಲೇ ಇರಲಿಲ್ಲ. ಗುರುಗಳಾದ ಉದ್ಧಾನ ಶಿವಯೋಗಿಗಳು ಶಿಕ್ಷಣ ದಾಸೋಹದ ಬೀಜ ಬಿತ್ತಿದ್ದರು. ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಆಹಾರ ಶಿಕ್ಷಣ ಆರಂಭಿಸಿದ್ದರು. ಅದನ್ನು ಪೋಷಿಸಿ ಬೆಳೆಸುವ ಗುರುತರ ಜವಾಬ್ದಾರಿ ಹೊಸ ಪೀಠಾಧ್ಯಕ್ಷರ ಮೇಲಿತ್ತು. ಬಿಸಿಲು ಮಳೆ ಸ್ವಾಮೀಜಿಯವರನ್ನು ತಡೆಯಲಿಲ್ಲ. ನಡೆದರು, ಊರೂರು ಸುತ್ತಿದರು. ತುಂಬ ದೂರದ ಗ್ರಾಮಗಳಿಗೆ ಕುದುರೆ ಏರಿ ಹೋದರೆ ಕೆಲವೊಮ್ಮೆ ಮೈಲುಗಟ್ಟಲೆ ನಡೆದು ತಲುಪಿದರು. ಮಠದ ಆಶ್ರಯ ಬಯಸಿ ಬಂದ ಮಕ್ಕಳಿಗೆ ಉಣಿಸಲು ನೆರವಾಗಿ ಎಂದು ಸಾತ್ವಿಕ ಭಿಕ್ಷೆ ಬೇಡಿದರು. ಜನರಿಂದ ದೇಣಿಗೆ ಸಂಗ್ರಹ, ಮರಳಿ ಬಂದು ಸಿದ್ಧಗಂಗೆಯನ್ನು ಭೌತಿಕವಾಗಿ ಮತ್ತು ಬೌದ್ಧಿಕವಾಗಿ ಕಟ್ಟುವ ಕಾಯಕ, ಅದೊಂದು ನಿರಂತರ ತಪಸ್ಸು. ಮಾಡಿ ಮಾಡದಂತಿರಬೇಕು, ಬೇಡಿ ಬೇಡದಂತಿರಬೇಕು, ನಾನು ಮಾಡಿದನೆಂಬ ಭಾವ ಮನದಲ್ಲಿ ಮೂಡದಂತಿರಬೇಕು ಎಂಬ ಶರಣರ ನುಡಿಯಂತೆ ನಿರ್ವ್ಯಾಮೋಹದಿಂದ ಜವಾಬ್ದಾರಿ ನಿಭಾಯಿಸತೊಡಗಿದರು. ಮಠದ ವ್ಯವಹಾರ ನಿಭಾಯಿಸುವಾಗ ಎದುರಾದ ಒಂದೊಂದು ಸಂಕಟದ ಪರಿಸ್ಥಿತಿಯನ್ನು ಎದೆಗುಂದದೆ ಎದುರಿಸಿದರು ಶ್ರೀ ಶಿವಕುಮಾರ ಸ್ವಾಮೀಜಿ. ಮಠದ ಕೆಲಸಕ್ಕಾಗಿ ಸರ್ಕಾರಿ ಕಚೇರಿ ಬಳಿ ಬಿಸಿಲಲ್ಲಿ ಕಾದರು. ಭ್ರಷ್ಟಾಚಾರದ ಬಿಸಿಯನ್ನು ಅನುಭವಿಸಿದರು. ಮಕ್ಕಳಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡರು. ಅಗತ್ಯ ಬಿದ್ದರೆ ಸ್ವತಃ ಯಾವುದೇ ಕೆಲಸಕ್ಕೆ ಕೈ ಹಾಕಿ ಶ್ರಮದಾನ ಮಾಡಲು ತಯಾರಾದರು. ಅದಕ್ಕೆ ಉದಾಹರಣೆಗಳು ಹೇರಳ. ಮಠದ ಅಂಗಳವನ್ನು ಪ್ರವೇಶಿಸುತ್ತಿದ್ದಂತೆ ಕಾಣುವ ಕೆಲವು ಭವ್ಯವಾದ ಕಟ್ಟಡಗಳ ಕಲ್ಲುಗಳು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಬೆವರಿನಲ್ಲಿ ನೆನೆದಿವೆ. ಗೋಡೆಗಳ ಸಂದುಗೊಂದುಗಳಲ್ಲಿ ಅವರ ದಣಿವಿನ ಉಸಿರಾಟದ ಸದ್ದು ಅಡಗಿದೆ. 60ರ ದಶಕದಲ್ಲೊಮ್ಮೆ ನಾಡನ್ನು ಭೀಕರ ಬರ ಆವರಿಸಿತ್ತು. ತುಮಕೂರು, ಗ್ರಾಮಾಂತರ ಬೆಂಗಳೂರು ಪ್ರದೇಶದ ಬಡವರ ಹೊಟ್ಟೆಗೆ ಅನ್ನವಿಲ್ಲದಂಥ ಯಾತನಾಮಯ ದಿನಗಳವು. ಆ ವೇಳೆಗೆ ಮಠ ತ್ರಿವಿಧ ದಾಸೋಹದಿಂದ ಪ್ರಸಿದ್ಧಿಗೆ ಬಂದಿತ್ತು. ಬಡ ಜನತೆ ಹಸಿದು ಕಂಗಾಲಾಗಿ ಇಲ್ಲಿಗೆ ಧಾವಿಸತೊಡಗಿದರು. ಸ್ವಾಮೀಜಿ ಸುಡು ಬಿಸಿಲಿನಲ್ಲೂ ತಾವೇ ನಿಂತು ಜನತೆಗೆ ಊಟ ಆಶ್ರಯದ ವ್ಯವಸ್ಥೆ ಮಾಡಿದರು. ಈ ನಿಸ್ವಾರ್ಥ ಸೇವೆ ಬಗ್ಗೆ ತಿಳಿದ ಕರ್ನಾಟಕದ ಆಗಿನ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು ಖುದ್ದಾಗಿ ಆಗಮಿಸಿ ಸ್ವಾಮೀಜಿಯವರ ಪರಿಶ್ರಮ ಕಂಡು ಮೂಕವಿಸ್ಮಿತರಾದರು.
ಸ್ಥಳದಲ್ಲಿಯೇ ಸರಕಾರದ ನೆರವು ಪ್ರಕಟಿಸಿದರು. ವ್ಯಾಪಾರಿಗಳು ಕೈಜೋಡಿಸಿ ಮಾರಾಟಕ್ಕೆಂದು ತಂದಿದ್ದರಲ್ಲಿ ಒಂದೊಂದು ಬಂಡಿ ದವಸ ಧಾನ್ಯಗಳನ್ನು ಮಠದೆಡೆಗೆ ತಿರುಗಿಸಿದ್ದೂ ವಿಶೇಷ. ಶಿಕ್ಷಣ ಕ್ಷೇತ್ರದಲ್ಲಿ ಸಿದ್ಧಗಂಗೆಯ ಹೆಸರನ್ನು ಶ್ರೀ ಶಿವಕುಮಾರ ಸ್ವಾಮೀಜಿ ಚಿರಂತನವಾಗಿಸಿದ್ದಾರೆ. ಉತ್ತರಾಧಿಕಾರಿಯಾದ ಆರಂಭದಲ್ಲಿ ಮಠದ ಸಂಸ್ಕೃತ ಪಾಠಶಾಲೆಯನ್ನು ಸಂಸ್ಕೃತ ಕಾಲೇಜನ್ನಾಗಿ ಪರಿವರ್ತಿಸಿದರು. ಇದು ಶಿಕ್ಷಣ ಕ್ಷೇತ್ರದಲ್ಲಿ ಅವರಿಟ್ಟ ಮೊದಲ ಹೆಜ್ಜೆ. ನಂತರ ಹಳ್ಳಿ ಹಳ್ಳಿ ತಿರುಗಿ ಬಡತನ ಅನಕ್ಷರತೆಯ ತಾಂಡವವನ್ನು ಕಣ್ಣಾರೆ ಕಂಡ ಮೇಲಂತೂ ಬಡವರು ಉದ್ಧಾರವಾಗುವುದು ಶಿಕ್ಷಣದಿಂದ ಮಾತ್ರ, ಅದು ಅವರಿಗೆ ದೊರೆಯಬೇಕು ಎಂದು ಸಂಕಲ್ಪ ಮಾಡಿದರು. ಹಳ್ಳಿ ಹಳ್ಳಿಗಳಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳನ್ನು ತೆರೆದರು. ಪಾರಂಪರಿಕ ಜ್ಞಾನ ಪ್ರಧಾನ ವೇದ ಸಂಸ್ಕೃತ ಶಾಲೆಗಳಿಗೆ ಒತ್ತು ಕೊಡುವುದರ ಜೊತೆಗೆ ಕಾಯಕ ಪ್ರಧಾನ ವೃತ್ತಿಪರ ಶಿಕ್ಷಣಕ್ಕೂ ಮಹತ್ವ ನೀಡಿದರು. ಅಂತೆಯೇ ಐಟಿಐ, ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಕಾಲೇಜುಗಳು ತಲೆ ಎತ್ತಿ ನಿಂತವು. ಜನಸಾಮಾನ್ಯರ, ರೈತರ ಉದ್ಧಾರವಾದರೆ ದೇಶದ ಉದ್ಧಾರವಾದಂತೆ ಎಂಬ ಮಾತನ್ನು ಸಾಕಾರಗೊಳಿಸಲು ಸ್ವಾಮೀಜಿ ಸಾಕಷ್ಟು ಶ್ರಮಿಸಿದರು. ವಿವಿಧ ಮಾಧ್ಯಮಗಳ ಮೂಲಕ ಗ್ರಾಮೀಣ ಜನರಿಗೆ ಮಾಹಿತಿ ನೀಡುವುದು, ರೈತ ಉತ್ಪನ್ನ ಮತ್ತು ಕೈಗಾರಿಕೆ ಉತ್ಪನ್ನಗಳ ಪ್ರದರ್ಶನ, ಮಾರಾಟ ವ್ಯವಸ್ಥೆ, ಜಾನುವಾರು ಜಾತ್ರೆ, ಕೃಷಿ ಪ್ರಾತ್ಯಕ್ಷಿಕೆಗಳು, ಆಧುನಿಕ ಬೇಸಾಯ ಪದ್ಧತಿ, ತಂತ್ರಜ್ಞಾನ ಬಳಕೆ ತರಬೇತಿ, ನೀರಿನ ಮಿತ ಬಳಕೆ, ರೈತರಿಗೆ ತಜ್ಞರಿಂದ ಮಾಹಿತಿ, ಸ್ತ್ರೀ ಶಕ್ತಿ ಹಾಗೂ ಮಹಿಳಾ ಸಂಘಗಳಿಗೆ ಬೆಂಬಲ, ಅರಣ್ಯ ಸಂಪತ್ತು, ವನ್ಯಮೃಗಗಳ ಸಂರಕ್ಷಣೆಯ ಕುರಿತು ಜಾಗೃತಿ, ಅಪೂರ್ವ ಗಿಡಮೂಲಿಕೆಗಳ ಸಂರಕ್ಷಣೆಗೆ ಒತ್ತು, ಗ್ರಾಮೀಣ ಕಲೆಗಳಿಗೆ ಪ್ರೋತ್ಸಾಹ. ಹೀಗೆ ಒಬ್ಬ ವ್ಯಕ್ತಿ ಜೀವಿತವೊಂದರಲ್ಲಿ ಮಾಡಲು ಸಾಧ್ಯವೇ ಎಂದು ದಿಗ್ಭ್ರಮೆ ಹುಟ್ಟಿಸುವಷ್ಟು ಕಾರ್ಯಬಾಹುಳ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರದು ಎನ್ನುತ್ತಾರೆ ಅವರ ಚಟುವಟಿಕೆಯನ್ನು ಹತ್ತಿರದಿಂದ ಕಂಡವರು. ವೃದ್ಧಾಪ್ಯ ವ್ಯರ್ಥ ಮಾಡಿಕೊಳ್ಳುವವರಿಗೆ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಬದುಕುತ್ತಾ ಇರುವ ರೀತಿಯೇ ಒಂದು ಪಾಠ. ವೃದ್ಧಾಪ್ಯ ಇರುವುದು ನರಳುವುದಕ್ಕೆ ಅಲ್ಲ ಎಂಬುದನ್ನು ನಿತ್ಯ ಕಾಯಕದ ಮೂಲಕ ಅವರು ತೋರಿಸಿಕೊಡುತ್ತಿದ್ದಾರೆ. ವಯಸ್ಸು ಶತಮಾನ ದಾಟಿ ಮುನ್ನಡೆಯುತ್ತಿದ್ದರೂ ಚೈತನ್ಯದ ಚಿಲುಮೆಯಾಗೇ ಇದ್ದಾರೆ. ಕಾಯಕ್ಕೆ ವಯಸ್ಸಾದಂತೆ ಕಂಡರೂ ಕಾಯಕ ನಿರಂತರವಾಗಿದೆ. ಕಿವಿ ಚುರುಕು, ಕನ್ನಡಕದ ಹಂಗಿಲ್ಲದ ನೋಟ, ಸ್ಪಷ್ಟ ನಿಖರ ಮಾತು, ಚುರುಕು ನಡೆ, ಮುಖದಲ್ಲಿ ಮುಗುಳ್ನಗೆ. ಸ್ವಾಮೀಜಿ ಊಟ ಮಾಡುವುದು ತುಂಬ ಕಡಿಮೆ. ಬೆಳಿಗ್ಗೆ ಒಂದು ಸಣ್ಣ ಇಡ್ಲಿ, ಅದಕ್ಕೆ ಉಪ್ಪು ಖಾರ ಇಲ್ಲದ ಹೆಸರುಬೇಳೆ ತೊವ್ವೆ, ಯಾವುದಾದರೂ ಹಣ್ಣಿನ ಒಂದು ತುಣುಕು, ಬೇವಿನ ಎಲೆಯಿಂದ ತಯಾರಿಸಿದ ಕಷಾಯ, ಮಧ್ಯಾಹ್ನ ರಾಗಿ ಮುದ್ದೆಯ ಒಂದು ಭಾಗ, ಸ್ವಲ್ಪ ಅನ್ನ, ಸಪ್ಪೆ ಸಾರು, ರಾತ್ರಿ ಮತ್ತೂ ಕಡಿಮೆ ಆಹಾರ. ಶ್ರೀ ಶಿವಕುಮಾರ ಸ್ವಾಮೀಜಿಯವರ ದಿನಚರಿ ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಆರಂಭ. ಎದ್ದವರು ಸ್ವಲ್ಪ ಹೊತ್ತು ಜಗತ್ತಿನ ದಾರ್ಶನಿಕರ ನುಡಿಮುತ್ತುಗಳನ್ನು ಓದುತ್ತಾರೆ. ನಂತರ ಸ್ನಾನ ಮಾಡಿ ಪೂಜಾಗೃಹ ಸೇರಿ ಬಾಗಿಲು ಹಾಕಿಕೊಂಡರೆ ಯಾರಿಗೂ ಪ್ರವೇಶ ಇಲ್ಲ. ದೀರ್ಘಕಾಲದ ಪೂಜೆಯ ನಂತರ ಭಕ್ತರಿಗೆ ದರ್ಶನ ನೀಡುತ್ತಾರೆ.
ಸೂರ್ಯೋದಯದ ಹೊತ್ತಿಗೆ ಕಚೇರಿಗೆ ಬರುತ್ತಾರೆ. ಅಂದಿನ ಕೆಲಸ ಪರಿಶೀಲಿಸುತ್ತಾರೆ. ತಪ್ಪದೆ ಎಲ್ಲ ಪ್ರಮುಖ ಪತ್ರಿಕೆಗಳ ಮುಖ್ಯ ಸುದ್ದಿಗಳು, ಸಂಪಾದಕೀಯಗಳನ್ನು ಓದುತ್ತಾರೆ. ಸಮಕಾಲೀನ ವಿದ್ಯಮಾನಗಳ ಸಂಪೂರ್ಣ ಅರಿವನ್ನು ಪಡೆಯುತ್ತಾರೆ. ಬೆಳಿಗ್ಗೆ ಯಾವುದಾದರೂ ಸಮಾರಂಭವಿದ್ದರೆ ಭಾಗವಹಿಸಿ ಬಂದು ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಿಸಿದ ಕಡತಗಳನ್ನು ಪರಿಶೀಲಿಸುತ್ತಾರೆ. ತಪ್ಪಿದ್ದರೆ ತಕ್ಷಣ ಗುರುತಿಸಿ ಸ್ವಹಸ್ತದಿಂದ ಸರಿಪಡಿಸುತ್ತಾರೆ. ಬರಹ ನಡುಗುವುದಿಲ್ಲ, ಕೈಬಿಗಿ ತಪ್ಪಿಲ್ಲ, ಅಕ್ಷರ ಸುಂದರ. ಶಿವರಾತ್ರಿಯಂಥ ಜಾತ್ರಾ ಸಂದರ್ಭಗಳಲ್ಲಿ ಆಹಾರ ಸ್ವೀಕರಿಸಲೂ ಪುರುಸೊತ್ತಿಲ್ಲ, ವಿಶ್ರಾಂತಿಗೂ ಸಮಯವಿಲ್ಲ. ತಡರಾತ್ರಿಯವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಳಗಿನ ಜಾವ ಗಂಟೆ 3 ಶಿವಪೂಜೆಗೆ ಅಣಿಯಾಗುವುದು ವಿಶೇಷ. ಬಿಡುವಿದ್ದರೆ ಶಾಸ್ತ್ರೀಯ ಸಂಗೀತ, ನೃತ್ಯಗಳನ್ನು ಆಸ್ವಾದಿಸುತ್ತಾರೆ. ಸಂಗೀತ ಎಂದರೆ ಸ್ವಾಮೀಜಿಯವರಿಗೆ ವಿಶೇಷ ಆಸಕ್ತಿ. ವಿದ್ಯಾರ್ಥಿಗಳೆಂದರೆ ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಗೆ ಮಾತೆಯ ಮಮಕಾರ ಎಂಬುದು ಹಿರಿಯ ವಿದ್ಯಾರ್ಥಿಗಳ ಅನುಭವ. ನಿತ್ಯ ವಿದ್ಯಾರ್ಥಿಗಳೊಂದಿಗೆ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ನಂತರ ಭೋಜನ ಶಾಲೆಗೆ ಹೋಗಿ ಅವರ ಊಟದ ವ್ಯವಸ್ಥೆ ಪರಿಶೀಲಿಸಿದ ನಂತರವೇ ಅವರಿಗೆ ಸಮಾಧಾನ. ವಿದ್ಯಾರ್ಥಿಗಳು ಮತ್ತು ಭಕ್ತರ ನಿತ್ಯ ದಾಸೋಹಕ್ಕೆ ಭಾರೀ ಪ್ರಮಾಣದ ದವಸ ಧಾನ್ಯ ತರಕಾರಿ ಬೇಕು. ಶೈಕ್ಷಣಿಕ ವರ್ಷ ಆರಂಭವಾಗುತ್ತಿದ್ದಂತೆಯೇ ಸಿದ್ಧಗಂಗೆಯಲ್ಲಿ ಪ್ರವೇಶ ಜಾತ್ರೆಯೇ ಆರಂಭವಾಗುತ್ತದೆ. ಪ್ರತಿ ಹುಡುಗನನ್ನು ಸ್ವತಃ ಸ್ವಾಮೀಜಿಯವರೇ ಸಂದರ್ಶನ ಮಾಡಿ ಶರಾ ಬರೆಯುತ್ತಾರೆ. ಸ್ವಾಮೀಜಿಗಳು ಅಧಿಕಾರ ವಹಿಸಿಕೊಂಡಾಗ ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ 80. ಈಗ 9,000ಕ್ಕೂ ಹೆಚ್ಚು. ಅವರು ಸಂದರ್ಶಿಸಿದ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಈಗ ಲಕ್ಷೋಪಲಕ್ಷ. ಸಿದ್ಧಗಂಗೆಯಲ್ಲಿ ಉಳಿದು ಶಿಕ್ಷಣ ಪಡೆಯಲು ವಶೀಲಿ ಬೇಕಿಲ್ಲ. ಜಾತಿ ಕೆಲಸ ಮಾಡುವುದಿಲ್ಲ. ಮೊದಲ ಅರ್ಹತೆ ಎಂದರೆ ಬಾಲಕರ ಪೋಷಕರು ಕಡುಬಡವರಾಗಿರಬೇಕು. ಮಗುವಿಗೆ ವಿದ್ಯಾರ್ಜನೆಯ ಹಸಿವಿರಬೇಕು. ವಿದ್ಯಾರ್ಥಿ ಬುದ್ಧಿವಂತ ಆಗಿರಲೇಬೇಕೆಂಬ ನಿಯಮವಿಲ್ಲ. ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದೆಂದರೆ ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಗೆ ತುಂಬಾ ಖುಷಿ. ಇತಿಹಾಸ, ಸಂಸ್ಕೃತ, ಇಂಗ್ಲಿಷ್ ಪಾಠ ಮಾಡುವುದನ್ನು ನೋಡಿಯೇ ತಣಿಯಬೇಕು ಎನ್ನುತ್ತಾರೆ ಹಿರಿಯ ವಿದ್ಯಾರ್ಥಿಗಳು. ಇಷ್ಟೆಲ್ಲ ಕಾಯಕದ ನಡುವೆಯೂ ವಿರಕ್ತರಲ್ಲಿ ವಿರಕ್ತರಾದ ಸ್ವಾಮೀಜಿ ಭಕ್ತರಿಗೋಸ್ಕರ ಕೆಲವು ಆಚರಣೆಗಳನ್ನು ಒಪ್ಪಿಕೊಳ್ಳುತ್ತಾರೆ. ಅವರ ನಂಬಿಕೆಗೆ ತಕ್ಕಂತೆ ಸಮಾಜದಲ್ಲಿ ನಡೆದುಕೊಳ್ಳುತ್ತಾರೆ. ಮಠದ ಒಂದು ಭಾಗದ ಮಂಚದ ಮೇಲೆ ಕುಳಿತು ಆಸ್ತಿಕರಿಗಾಗಿ ತಾಯತ ಮಂತ್ರಿಸಿದ ದಾರವನ್ನು ಕೊಡುತ್ತಾರೆ. ಇದಕ್ಕಾಗಿಯೇ ಸಾವಿರಾರು ಭಕ್ತಾದಿಗಳು ಅಂದು ನೆರೆಯುತ್ತಾರೆ. ಸ್ವಾಮೀಜಿಯವರನ್ನು ಗುರುಭಾವದಿಂದ ನೋಡುತ್ತಾರೆ. ಅವರ ಮಾರ್ಗದರ್ಶನವನ್ನು ಶಿರಸಾವಹಿಸುತ್ತಾರೆ. ಕೌಟುಂಬಿಕ, ಜಮೀನಿಗೆ ಸಂಬಂಧಿಸಿದ
ಊರುಗಳ ನಡುವಿನ ವ್ಯಾಜ್ಯವನ್ನು ಸ್ವಾಮೀಜಿ ಬಗೆಹರಿಸಿದ ಉದಾಹರಣೆಗಳು ಸಾಕಷ್ಟಿವೆ. ಶ್ರೀ ಶಿವಕುಮಾರ ಸ್ವಾಮೀಜಿಯವರದು ಸರಳ ಮಾತು. ಪ್ರವಚನಗಳಲ್ಲಿ ಎಂದಿಗೂ ಕಾಣದ ಲೋಕದಲ್ಲಿರುವ ದೇವರ ಬಗ್ಗೆ ಉಲ್ಲೇಖ ವಿರಳ. ಏನಿದ್ದರೂ ಕಾಯಕ, ದಾಸೋಹ ಮತ್ತು ಮಕ್ಕಳಲ್ಲಿ ದೇವರನ್ನು ಕಾಣುವ ಬಗ್ಗೆಯೇ ಮಾತು. ಪ್ರಶಸ್ತಿ ಪುರಸ್ಕಾರಗಳು ಸ್ವಾಮೀಜಿಯವರನ್ನು ಅರಸಿ ಬಂದರೂ ಅವರು ಅದನ್ನು ಸ್ವೀಕರಿಸಿದ್ದು ಅಪರೂಪ. ಆಗ್ರಹಕ್ಕೊಳಗಾಗಿ ಸ್ವೀಕರಿಸಿದ್ದೆಂದರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರದಾನಿಸಿದ ಗೌರವ ಡಾಕ್ಟರೇಟ್ ಹಾಗೂ ಕರ್ನಾಟಕ ಸರ್ಕಾರ 2007ರಲ್ಲಿ ನೀಡಿದ ಕರ್ನಾಟಕ ರತ್ನ ಪ್ರಶಸ್ತಿ ಮಾತ್ರ. ನಾಗರಿಕತೆಯ ಪ್ರವಾಹದಲ್ಲಿ ಇಂದಿನ ಯೋಜನಾಂಗ ಕೊಚ್ಚಿ ಹೋಗುತ್ತಿರುವ ಬಗ್ಗೆ ಸ್ವಾಮೀಜಿಯವರಿಗೆ ವಿಷಾದವಿದೆ. ಸಂಸ್ಕೃತಿ ನೈತಿಕತೆಗೆ ಒತ್ತು ಕೊಡಬೇಕು ಎನ್ನುತ್ತಾರೆ. ಅಭಿಪ್ರಾಯ ಭೇದಗಳ ನಡುವೆಯೂ ಆಚಾರ ಶುದ್ಧಿಯ ವಿಚಾರದಲ್ಲಿ ಶ್ರೀಮಠದಲ್ಲೇ ಕಟ್ಟುನಿಟ್ಟಿನ ನಿರ್ಧಾರ ಕೈಗೊಂಡ ನಿದರ್ಶನಗಳಿವೆ. ಈಗ ಮಠದ ಉತ್ತರಾಧಿಕಾರಿಯಾಗಿರುವ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ತಮ್ಮ ಗುರು ಹಾಕಿಕೊಟ್ಟಂತ ಕಠಿಣ ಆಚಾರ ಮಾರ್ಗದಲ್ಲಿ ಮುನ್ನಡೆಯುತ್ತಿರುವುದು ಮಠದ ನಡವಳಿಕೆಯ ಒಂದು ದೃಷ್ಟಾಂತ. ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಸ್ವಾತಂತ್ರ್ಯ ಹೋರಾಟದ ಕೆಚ್ಚನ್ನು ಹತ್ತಿರದಿಂದ ಕಂಡು ಬಲ್ಲವರು. ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ವಿನೋಬಾ ಭಾವೆಯಂಥ ಚಿಂತಕರನ್ನು ಮೆಚ್ಚಿಕೊಂಡವರು. ಅರವಿಂದ ಘೋಷರ ವಿಚಾರಗಳನ್ನು ಒಪ್ಪಿಕೊಂಡವರು. ಗಾಂಧೀಜಿಯವರಲ್ಲಿ ಸಂತನನ್ನು ಕಾಣುತ್ತಾರೆ. ಅಂಥ ಸಮರ್ಪಣಾ ಮನೋಭಾವದ ವ್ಯಕ್ತಿಗಳು ಈಗ ಕಾಣಸಿಗುತ್ತಿಲ್ಲ ಎಂಬ ನೋವು ಅವರಲ್ಲಿದೆ. ಜಾತಿ ರಾಜಕೀಯ ಮಾಡುವ ನೇತಾರರಿಗೆ ಸ್ವಾಮೀಜಿ ಸೊಪ್ಪು ಹಾಕುವುದಿಲ್ಲ ಎಂಬುದು ಅವರ ಸಮೀಪವರ್ತಿಗಳ ಅಭಿಪ್ರಾಯ. ಜನಸಾಮಾನ್ಯರು ಎಷ್ಟೊತ್ತಿಗೂ ಮಠಕ್ಕೆ ಬರಬಹುದು. ಯಾರೇ ದೊಡ್ಡ ವ್ಯಕ್ತಿ ಕುಳಿತಿದ್ದರೂ ಹಳ್ಳಿಯ ಬಡ ರೈತನೂ ನೇರವಾಗಿ ಒಳನುಗ್ಗಿ ಶ್ರೀಗಳನ್ನು ಕಂಡು ಆಶೀರ್ವಾದ ಪಡೆಯಬಹುದು. ಯಾರ ಮರ್ಜಿಗೂ ಕಾಯಬೇಕಾಗಿಲ್ಲ. ಯಾವ ಅಡೆತಡೆಯೂ ಇಲ್ಲ. ಮುಖ ನೋಡಿ ಮಣೆ ಹಾಕುವ ಸಂಪ್ರದಾಯ ಇಲ್ಲಿ ಇಲ್ಲವೇ ಇಲ್ಲ. ಇಂಥ ನಿಷ್ಕಲ್ಮಶ ಮನಸ್ಸಿನ, ಮಕ್ಕಳೊಂದಿಗೆ ಮಕ್ಕಳಾಗಿ ನಲಿವ, 9,000 ಮಕ್ಕಳಿಗೆ ಅವ್ವನಾಗಿ ಸಂತೈಸುವ, ಉಣಬಡಿಸುವ ಶ್ರೀ ಶಿವಕುಮಾರ ಸ್ವಾಮೀಜಿಯವರನ್ನು ನಡೆದಾಡುವ ದೇವರು ಎನ್ನುತ್ತಾರೆ, ದೈವಾಂಶ ಸಂಭೂತ ಎನ್ನುತ್ತಾರೆ. ಆದರೆ ಸ್ವಾಮೀಜಿ ಹುಟ್ಟಿ ಬೆಳೆದಿದ್ದು ಜನಸಾಮಾನ್ಯರಂತೆಯೇ. ಬೆಂಗಳೂರು ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಒಂದು ಚಿಕ್ಕ ಹಳ್ಳಿ. ಆದರೆ ಪ್ರಕೃತಿ ಸೌಂದರ್ಯದ ಬೀಡು. ಸುತ್ತಮುತ್ತ ಧಾರ್ಮಿಕ ಕ್ಷೇತ್ರಗಳಿರುವುದು ಈ ಊರಿನ ಹೆಗ್ಗಳಿಕೆ. ದೂರದಲ್ಲಿ ತಲೆ ಎತ್ತಿ ನಿಂತ ಶಿವಗಂಗೆಯ ಬೆಟ್ಟದ ಹಿನ್ನೆಲೆ ಊರಿಗೆ ಒಂದು ರೀತಿಯ ದೈವಿಕ ಕಳೆ ನೀಡಿದೆ. ಈ ಹಳ್ಳಿಯಲ್ಲೇ 1908ನೇ ಇಸ್ವಿ ಏಪ್ರಿಲ್ 1ರಂದು ಶ್ರೀ ಶಿವಕುಮಾರ ಸ್ವಾಮೀಜಿ ಹುಟ್ಟಿದ್ದು. ವೀರಾಪುರದ ಪಟೇಲ ಹೊನ್ನಪ್ಪ ಹಾಗೂ ಗಂಗಮ್ಮ ದಂಪತಿಗಳಿಗೆ ಒಟ್ಟು 13 ಮಕ್ಕಳು. 8 ಮಂದಿ ಪುತ್ರರು, 5 ಪುತ್ರಿಯರು. ಕೊನೆಯ ಪುತ್ರರತ್ನವಾಗಿ ಜನಿಸಿದವರೇ ಶಿವಣ್ಣ. ಹೊನ್ನಪ್ಪನವರು ಸಿರಿವಂತರಾಗಿದ್ದರು. ಕೃಷಿ ಕಾಯಕದ ಜೊತೆಗೆ ಆದರಾತಿಥ್ಯ, ಅನ್ನ ಸಂತರ್ಪಣೆ, ವ್ಯಾಜ್ಯ ಬಗೆಹರಿಸುವ ಮುತ್ಸದ್ದಿತನ, ಕಾವ್ಯ ಪಠಣ, ಅರ್ಥ ವಿವರಣೆ ನೀಡುವ ಪಾಂಡಿತ್ಯ ಲಾಲಿತ್ಯದಿಂದ ಜನಪ್ರಿಯರಾಗಿದ್ದರು. ಪತ್ನಿ ಗಂಗಮ್ಮ ಸಹ 13 ಮಕ್ಕಳನ್ನು ಹೊತ್ತು ಹೆತ್ತರೂ ಸದೃಢ ಆರೋಗ್ಯ ಹೊಂದಿದ್ದು ಮಕ್ಕಳನ್ನು ಒಳ್ಳೆಯ ಸಂಸ್ಕಾರವಂತರನ್ನಾಗಿ ಬೆಳೆಸಿದ ಸದ್ಗೃಹಿಣಿ. ಬಾಲಕ ಶಿವಣ್ಣ ಅಪಾರ ತುಂಟನಾಗಿದ್ದ. ತಂದೆ ವಾಚಿಸುತ್ತಿದ್ದ ಕಾವ್ಯವನ್ನು ತೊದಲು ನುಡಿಯಿಂದ ಅನುಕರಿಸುತ್ತಿದ್ದ. ಯಾವಾಗಲೂ ಏನಾದರೊಂದು ಚೇಷ್ಟೆ ಮಾಡುತ್ತಲೇ ಇರುತ್ತಿದ್ದ. ಸ್ನಾನ ಮಾಡಿ ತಾಯಿಯೊಡನೆ ಪೂಜಾಗೃಹ ಹೊಕ್ಕರೆ ಪೂಜೆ ಮುಗಿಸಿ ಹೊರಬರುವವರೆಗೂ ಮೌನ. ಊಟಕ್ಕೆ ಕುಳಿತೊಡನೆ ಮತ್ತೆ ತುಪ್ಪ ಮೊಸರಿಗಾಗಿ ಗಲಾಟೆ. ತುಪ್ಪ ಮೊಸರು ಎಂದರೆ ಶಿವಣ್ಣನಿಗೆ ಪಂಚಪ್ರಾಣ.
ಬಾಲಕ ಶಿವಣ್ಣನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ತಾಯಿ ಗಂಗಮ್ಮ ಬೀರಿದ ಪ್ರಭಾವ ಅಪಾರ. ದೈವಭಕ್ತಿ, ಸಂಸ್ಕಾರವಂತ ನಡವಳಿಕೆ, ವಿಧೇಯತೆ, ಚುರುಕುತನ ಎಲ್ಲವೂ ತಾಯಿಯ ಬಳುವಳಿ. ವೀರಾಪುರದ ಸುತ್ತಲೂ ಇರುವ ಅನೇಕ ಜಂಗಮ ಕ್ಷೇತ್ರಗಳ ಪರಿಚಯ ಸಹ ಅವನಿಂದಲೇ ಆಯಿತು. ತಾಯಿ ಹೋಗುವಾಗಲೆಲ್ಲ ಅಲ್ಲಿಗೆ ಶಿವಣ್ಣನನ್ನು ಕರೆದೊಯ್ಯುತ್ತಿದ್ದರು. ಆ ಕ್ಷೇತ್ರಗಳ ಮೇಲೆ ಶಿವಣ್ಣನಿಗೆ ವಿಶೇಷ ಆಪ್ತತೆ ಬೆಸೆಯಿತು. ವೀರಾಪುರದಿಂದ 3 ಮೈಲಿ ದೂರ ಇರುವ ಶಿವಗಂಗೆ ಬೆಟ್ಟಕ್ಕೆ ಆಗಾಗ ಅವನೊಂದಿಗೆ ಹೋಗಲೇಬೇಕು. ಅಲ್ಲಿನ ಪ್ರಕೃತಿಯ ಭವ್ಯತೆ, ದೂರದಲ್ಲಿ ಕಾಣುವ ಸಿದ್ಧಗಂಗಾ ಬೆಟ್ಟ ವಿಶೇಷ ಆಕರ್ಷಣೆಯಾಗಿದ್ದುವು. ಬಾಲಕ ಶಿವಣ್ಣನ ಮೇಲೆ ಪ್ರಭಾವ ಬೀರಿದ ಇನ್ನೊಬ್ಬ ವ್ಯಕ್ತಿ ಅಣ್ಣ ಕೆಂಪನಂಜಪ್ಪ. ಅವರು ಕೊನೆಯವರೆಗೂ ಬ್ರಹ್ಮಚಾರಿಯಾಗಿಯೇ ಉಳಿದು ಸ್ವಯಂ ವಿರಕ್ತರಾಗಿದ್ದರು. ಅವರದು ದನ ಕಾಯುವ ಕಾಯಕ. ಅವರ ಜೊತೆ ಅಡವಿಗೆ ಹೋಗುತ್ತಿದ್ದ ಶಿವಣ್ಣ ಅವರಂತೆಯೇ ಮರದ ನೆರಳಲ್ಲಿ ಶಿವಪೂಜೆ, ಪ್ರಾರ್ಥನೆ, ಭಜನೆ ಮಾಡಿಕೊಂಡು ನಕ್ಕು ನಲಿಯುತ್ತಿದ್ದುದೂ ಉಂಟು. ತಂದೆ ಹೊನ್ನಪ್ಪರವರ ನ್ಯಾಯನಿಷ್ಠುರತೆ, ಧೈರ್ಯ, ಪಾಂಡಿತ್ಯ, ದಾಸೋಹ ಭಾವ, ಪರೋಪಕಾರ ಗುಣ ಕಂಡು ತಾನೂ ಅವರಂತೆ ಆಗಬೇಕು ಎಂದುಕೊಂಡಿದ್ದ ಶಿವಣ್ಣ. ಆಟೋಟದಲ್ಲೂ ಶಿವಣ್ಣ ಮುಂದಿದ್ದ. ಮರಕೋತಿ ಆಟ ಅಚ್ಚುಮೆಚ್ಚಿನ ಆಟವಾಗಿತ್ತು. ಓಡುವುದರಲ್ಲಿ ಮರಗಳನ್ನು ಹತ್ತಿ ಹಣ್ಣು ಕಿತ್ತು ತಿನ್ನುವುದು, ಹೊಳೆಯಲ್ಲಿ ಶರವೇಗದಲ್ಲಿ ಈಜುವುದು ಪ್ರಿಯವಾದ ಆಟಗಳಾಗಿದ್ದವು. ಆತನ ಹಿಂದೊಂದು ಗೆಳೆಯರ ಗುಂಪು ಸದಾ ಇರುತ್ತಿತ್ತು. ಆಲೆಮನೆ ಎಂದರೆ ಶಿವಣ್ಣನಿಗೆ ಹಿಗ್ಗು. ಆಲೆಮನೆ ಕೆಲಸ ಮುಗಿಯುವವರೆಗೂ ಆತನ ವಸತಿಯೂ ಅಲ್ಲೇ. ಯುವಕನಾಗುವ ಹೊತ್ತಿಗೆ ಶಿವಣ್ಣನಿಗೆ ಕುದುರೆ ಸವಾರಿಯೂ ಅಚ್ಚುಮೆಚ್ಚಾಗಿತ್ತು. ವೀರಾಪುರದ ಕೂಲಿ ಮಠದಲ್ಲಿ ಶಿವಣ್ಣನ ಪ್ರಾಥಮಿಕ ವಿದ್ಯಾಭ್ಯಾಸ ಆರಂಭ ಆಯಿತು. ನಂತರ ಪಕ್ಕದ ಪಾಲನಹಳ್ಳಿಯಲ್ಲಿ ಮುಂದುವರಿಸಿದ. 4ನೇ ತರಗತಿ ಮುಗಿಯುವ ಹೊತ್ತಿಗೆ ಜೀವನದಲ್ಲಿ ಘೋರ ಆಘಾತ ಎದುರಾಯಿತು. ಅದು ತಾಯಿಯ ಸಾವು. ತಾಯಿಯನ್ನು ಕಳೆದುಕೊಂಡ ಶಿವಣ್ಣನ ಮುಂದಿನ ಆರೈಕೆ ಮತ್ತು ವಿದ್ಯಾಭ್ಯಾಸದ ಚಿಂತೆ ಎದುರಾಯಿತು ತಂದೆ ಹೊನ್ನಪ್ಪರವರಿಗೆ. ಗುಂಡಿಗೆರೆಗೆ ಮದುವೆ ಮಾಡಿಕೊಟ್ಟಿದ್ದ ಕಿರಿಯ ಮಗಳು ಗೌರಕ್ಕನ ಮನೆಗೆ ಶಿವಣ್ಣನನ್ನು ಕಳುಹಿಸಿದರು. ಅಲ್ಲಿ ಈತನ ತುಂಟತನ ಮತ್ತೆ ಶುರುವಾಯಿತು. ತಡೆಯಲಾಗದೆ ನಾಗವಲ್ಲಿಯಲ್ಲಿದ್ದ ಹಿರಿಯ ಮಗಳು ಪುಟ್ಟಹೊನ್ನಮ್ಮನ ಮನೆಗೆ ಕಳುಹಿಸಿದರು. ಅಲ್ಲೇ ಶಿವಣ್ಣನ ಅಣ್ಣ ಲಿಂಗಪ್ಪನು ಓದಲಿಕ್ಕೆ ಉಳಿದುಕೊಂಡಿದ್ದ. ಪುಟ್ಟಹೊನ್ನಮ್ಮ ಶಿವಣ್ಣನನ್ನು ತಾಯಿಯಂತೆ ನೋಡಿಕೊಂಡಳು. ಅವನ ಬೇಕು ಬೇಡಗಳನ್ನು ಬೇಗನೆ ಅರ್ಥ ಮಾಡಿಕೊಂಡಳು. ಉಣ್ಣಲು, ತಿನ್ನಲು, ಆಡಲು ಯಾವ ಕೊರತೆಯೂ ಆಗದಂತೆ ನೋಡಿಕೊಂಡಳು. ಪುಟ್ಟಹೊನ್ನಮ್ಮ ಶಿವಣ್ಣನಿಗೆ ಅವ್ವನೇ ಆದಳು. ನಾಗವಲ್ಲಿಯಲ್ಲಿ ಬೆಳೆಯುತ್ತಿದ್ದ ಬಾಲಕ ಶಿವಣ್ಣನ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಕಾಣಿಸತೊಡಗಿದವು. ಶ್ರದ್ಧೆ ಓದುವತ್ತ ತಿರುಗಿತು. ಗಂಭೀರ ಭಾವ ಬಲಿಯತೊಡಗಿತು. ನಸುಕಿನಲ್ಲಿ ಎದ್ದು ಸ್ನಾನ, ಧ್ಯಾನ, ಶಿವಪೂಜೆ ರೂಢಿಸಿಕೊಂಡ. ವಿದ್ಯಾಭ್ಯಾಸದಲ್ಲಿ ಎಷ್ಟು ತಲ್ಲೀನತೆಯನ್ನು ರೂಢಿಸಿಕೊಂಡಿದ್ದನೆಂದರೆ ಅಕ್ಕ ಕೂಗಿದರೂ ಕೇಳಿಸದೆ ಮೈಮುಟ್ಟಿ ಕರೆದರೆ ಮಾತ್ರ ಗೊತ್ತಾಗುತ್ತಿತ್ತಂತೆ. ಆಟ ಪಾಠ ಎರಡರಲ್ಲೂ ಶಿವಣ್ಣನನ್ನು ಮೀರಿಸುವವರೇ ಇಲ್ಲವಾದರು. 2 ವರ್ಷದ ಪಾಠ ಪ್ರವಚನ ಒಂದೇ ವರ್ಷದಲ್ಲಿ ಓದಿ ಮುಗಿಸಿದ. ಕನ್ನಡ ಮತ್ತು ಇಂಗ್ಲಿಷ್ ಲೋವರ್ ಸೆಕೆಂಡರಿ ಪರೀಕ್ಷೆಗಳಲ್ಲಿ ಒಂದೇ ವರ್ಷದ ಅವಧಿಯಲ್ಲಿ ತೇರ್ಗಡೆಯಾದ. 1922ರಲ್ಲಿ ಅಣ್ಣ ಲಿಂಗಪ್ಪನೊಡನೆ ತುಮಕೂರಿಗೆ ಬಂದ ಶಿವಣ್ಣ ಅಲ್ಲಿನ ಸರ್ಕಾರಿ ಹೈಸ್ಕೂಲಿಗೆ ಸೇರಿದ. ಒಂದು ಕೊಠಡಿಯನ್ನು ಬಾಡಿಗೆಗೆ ಹಿಡಿದು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡುತ್ತಾ ಹೈಸ್ಕೂಲು ವಿದ್ಯಾಭ್ಯಾಸ ಮುಂದುವರಿಸಿದ. ಇದೇ ಸಂದರ್ಭದಲ್ಲಿ ಕಾಳಪ್ಪ ಎನ್ನುವ ಬಾಲಕ ಮಿತ್ರನಾದ. ಇಬ್ಬರ ಮನಸ್ಥಿತಿಯು ಒಂದೇ ಆಗಿದ್ದರಿಂದ ಅಂತರಂಗದ ಗೆಳೆಯರಾದರು. ಆಗಲೇ ಸಿದ್ಧಗಂಗಾ ಕ್ಷೇತ್ರದ ನಿಕಟ ಪರಿಚಯ ಶಿವಣ್ಣನಿಗೆ ಆಗತೊಡಗಿತು. ಕಾಳಪ್ಪನೊಂದಿಗೆ ಆಗಾಗ ಸಿದ್ಧಗಂಗೆಯ ಭೇಟಿ ಮಾಮೂಲಾಯಿತು. ಅಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಇಬ್ಬರೂ ಮಾರುಹೋದರು. ಗಂಟೆಗಟ್ಟಲೆ ಧ್ಯಾನಾಸಕ್ತರಾಗಿ ಕುಳಿತು ಬಿಡುತ್ತಿದ್ದರು. ಬೆಟ್ಟದ ನೆತ್ತಿಯೇರಿ ದೂರದ ಶಿವಗಂಗಾ ಬೆಟ್ಟದ ಆಕರ್ಷಕ ದೃಶ್ಯ ಸವಿಯುತ್ತಿದ್ದರು. ಬೆಟ್ಟದ ಮೂಲೆ ಮೂಲೆಯಲ್ಲಿ ಇವರಿಬ್ಬರು ಅಲೆದಾಡಿದರು. ಇಬ್ಬರ ಮೇಲೂ ಶ್ರೀ ಉದ್ಧಾನ ಶಿವಯೋಗಿಗಳ ಪ್ರಭಾವ ಆಗತೊಡಗಿತು. ಬಾಲಕ ಕಾಳಪ್ಪ ಮುಂದೆ ಉದ್ಧಾನ ಸ್ವಾಮಿಗಳ ಕೃಪೆಯಿಂದ ಕನಕಪುರ ದೇಗುಲ ಮಠದ ಮಹಾಲಿಂಗ ಸ್ವಾಮಿಗಳಾದರು ಎನ್ನುವುದು ಉಲ್ಲೇಖನೀಯ.
ಬಾಲ್ಯದ ಗೆಳೆಯರಿಬ್ಬರು ಮಹಾನ್ ಸನ್ಯಾಸಿಗಳಾಗಿದ್ದು ಅಪೂರ್ವ ದಾಖಲೆ. ದಿನ ಕಳೆದಂತೆ ಶಿವಣ್ಣನಿಗೆ ಸಿದ್ಧಗಂಗೆಯ ಮೇಲಿನ ಮಮತೆ ಅಧಿಕವಾಗತೊಡಗಿತು. ಉದ್ಧಾನಯತಿಗಳ ಉತ್ತರಾಧಿಕಾರಿ ಶ್ರೀ ಮರುಳಾರಾಧ್ಯರು ಆಪ್ತರಾದರು. ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಮುಗಿಸಿದ ಶಿವಣ್ಣನಿಗೆ ಒಬ್ಬನೇ ಕೊಠಡಿಯಲ್ಲಿ ಇರುವುದು ಕಷ್ಟವಾಯಿತು. ಅಣ್ಣ ಲಿಂಗಪ್ಪ ವಿದ್ಯಾಭ್ಯಾಸಕ್ಕೆ ಎಳ್ಳು ನೀರು ಬಿಟ್ಟು ಮನೆಗೆ ತೆರಳಿದ್ದ. ಪ್ಲೇಗ್ ರೋಗ ಬಂದು ಜನರ ಪ್ರಾಣ ಹೀರತೊಡಗಿತ್ತು. ಶಿವಣ್ಣ ಸಿದ್ಧಗಂಗಾ ಮಠದಲ್ಲಿ ಉದ್ಧಾನಯತಿಗಳು ಆರಂಭಿಸಿದ್ದ ವಸತಿ ಶಿಕ್ಷಣ ವ್ಯವಸ್ಥೆಯ ಪ್ರಯೋಜನ ಪಡೆಯಬೇಕೆಂದು ಆಸೆಪಟ್ಟಿದ್ದ. ಪ್ರವೇಶ ಸಿಗದೆ ತೊಳಲಾಡಿದ್ದು. 4 ತಿಂಗಳ ನಂತರ ಯತಿಗಳು ಶಿವಣ್ಣನಿಗೆ ಪ್ರವೇಶ ನೀಡಿದ್ದು. ಅದಾದ 4 ತಿಂಗಳೊಳಗೆ ಶಿವಣ್ಣ ತನ್ನ ನಡವಳಿಕೆಯಿಂದ ಮಠದಲ್ಲಿ ಜನಪ್ರಿಯರಾಗಿದ್ದು, ಕಾಲಚಕ್ರ ಸರಿದಂತೆ ಆ ಮಠಾಧೀಶರೇ ಆಗಿದ್ದು ಈಗ ಇತಿಹಾಸ. ಶಿವಣ್ಣ ಶ್ರೀ ಶಿವಕುಮಾರ ಸ್ವಾಮೀಜಿಯಾಗಿ ದೀಕ್ಷೆ ಪಡೆದು ತನು ಮನ ಧನವನ್ನು ಸಮಾಜದ ಉನ್ನತಿಗೆ ಸವೆಸಿ ಶತಮಾನ ಕಳೆದರೂ ಚಟುವಟಿಕೆ ಚಿಲುಮೆಯಾಗಿ ಆಸ್ತಿಕರಿಗೆ ಮಾರ್ಗದರ್ಶಕರಾಗಿ ದೇಶದ ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕ್ಷಿತಿಜದಲ್ಲಿ ಸದಾ ಬೆಳಗುವ ನಕ್ಷತ್ರವಾಗಿ ಮಿನುಗುತ್ತಿರುವುದು ಸೂರ್ಯನಷ್ಟೇ ಪ್ರಖರ ಸತ್ಯ. ಸ್ಮರಿಸುತ್ತ ಬಾಳುವೆ, ನಿಮ್ಮ ಪ್ರೀತಿಗೆ ನಮಿಸುವೆ. ನಿಮ್ಮ ಕರುಣೆ ಜನರ ಬಾಳಿಗೆ ಬೆಳಕ ಕೊಟ್ಟುದ ನೆನೆಯುವೆ, ಬೆಳಕ ಕೊಟ್ಟುದ ನೆನೆಯುವೆ. ನಿಮ್ಮ ಸ್ಮರಿಸುತ್ತ ಬಾಳುವೆ, ನಿಮ್ಮ ರೀತಿಗೆ ನಮಿಸುವೆ. ನಿಮ್ಮ ಕರುಣೆ ಜನರ ಬಾಳಿಗೆ ಬೆಳಕ ಕೊಟ್ಟುದ ನೆನೆಯುವೆ, ಬೆಳಕ ಕೊಟ್ಟುದ ನೆನೆಯುವೆ. ಬಂದ ನೊಂದ ಜೀವಕ್ಕೆ ರಕ್ಷೆಯನು ನೀವಿರ್ತೀರಿ. ಅನ್ನ ವಿದ್ಯೆಯ ಗಿರಿಯ ಗುರಿಯ ಬಾಳಿನೆದುರು ಇಟ್ಟಿರಿ. ಬಳಿಗೆ ಬಂದ ನೊಂದ ಜೀವಕ್ಕೆ ರಕ್ಷೆಯನು ನೀವಿರ್ತೀರಿ. ಅನ್ನ ವಿದ್ಯೆಯ ಗಿರಿಯ ಗುರಿಯ ಬಾಳಿನೆದುರು ಇಟ್ಟಿರಿ. ಪ್ರೀತಿಯೊಂದೇ ನೀತಿ, ಅದನ್ನು ಬಿಡದೆ ಪಾಲಿಸು ಎಂದಿರಿ. ಬತ್ತಿಗೋದ ಬಾವಿಯಲ್ಲಿ ಚಿಲುಮೆಯನ್ನು ಎಬ್ಬಿಸಿದಿರಿ. ಸ್ಮರಿಸುತ್ತ ಬಾಳುವೆ, ನಿಮ್ಮ ರೀತಿಗೆ ನಮಿಸುವೆ. ನಿಮ್ಮ ಕರುಣೆ ಜನರ ಬಾಳಿಗೆ ಬೆಳಕ ಕೊಟ್ಟುದ ನೆನೆಯುವೆ, ಬೆಳಕ ಕೊಟ್ಟುದ ನೆನೆಯುವೆ.